ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಪರ್ವತದಲ್ಲಿ ಪವಾಡ. 1972 ಅಕ್ಟೋಬರ್ನಲ್ಲಿ ಉರುಗ್ವೆ ದೇಶದ ರಗ್ಬಿ ತಂಡದ ಆಟಗಾರರು ಮತ್ತು ಅವ್ರ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಆ್ಯಂಡೀಸ್ ಪರ್ವತದ ಮೇಲೆ ವಿಮಾನದಲ್ಲಿ ಹೋಗ್ತಾ ಇರ್ತಾರೆ. ಆ ವಿಮಾನ ಅಪಘಾತ ಆಗುತ್ತೆ. ಅದರಲ್ಲಿ ಸುಮಾರು 45 ಜನ ಆಕ್ಸಿಡೆಂಟ್ ಆದಾಗಲೇ ಸತ್ತೋಗ್ತಾರೆ. ಇನ್ನೊಂದು 15-16 ಜನ ಬದುಕೋತಾರೆ. ಈ ಬದುಕಿ ಉಳಿದವ್ರಿಗೆ ತೀವ್ರವಾದ ಚಳಿ, ಅತಿ ಶೀತ, ಆಹಾರ ಇಲ್ಲದೆ ಇರೋದು, ಈ ಥರ ಹಲವಾರು ಚಾಲೆಂಜಸ್ಸು ಕಾಡ್ತಾ ಇರುತ್ತೆ. ಇದರೆಲ್ಲರ ನಡುವೆ ಅವರು ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸುಮಾರು ದಿನ ಆದ್ರೂ ಅವ್ರ ರೆಸ್ಕ್ಯೂಗೆ ಯಾರಾದರೂ ಬರ್ಬೋದೇನೋ ಅನ್ನೋ ಒಂದು ಸಣ್ಣ ಕ್ಲೂನು ಅವರಿಗೆ ಸಿಗಲ್ಲ. ಬರವಣಿಗೆ ಶೈಲಿ ತುಂಬ ಸಿಂಪಲ್ ಆಗಿದೆ. ನೀವೇನಾದರೂ ಈಗೀಗ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಈ ಪುಸ್ತಕನ ನೀವು ಆರಾಮಾಗಿ ಓದ್ಬೋದು. ತುಂಬ ಸರಳವಾಗಿ ಓದಿಸ್ಕೊಂಡು ಹೋಗುತ್ತೆ.